ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಎಸ್ಐಟಿ ಠಾಣೆಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕಳೆದ 1.5 ಗಂಟೆಯಿಂದ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ ಇದು. ನಿನ್ನೆ ರಾತ್ರಿ 9 ಗಂಟೆವರೆಗೂ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ವಿಡಿಯೋ ಹೇಳಿಕೆಯನ್ನ ಎಸ್ಐಟಿ ಟೀಮ್ ಈಗಾಗಲೇ ದಾಖಲಿಸಿಕೊಂಡಿದೆ. ಈಗಾಗಲೇ 3-4 ದಿನಗಳಿಂದ ನಿರಂತರವಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದು, ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಅಸ್ಥಿಪಂಜದ ವಿಚಾರವಾಗಿ 17 ಪಾಯಿಂಟ್ಗಳನ್ನೆಲ್ಲ ಗುರುತಿಸಿದ್ದು, ಎಲ್ಲಾ ಕಡೆ ಕೂಡ ಕಾರ್ಯಾಚರಣೆ ನಡೆಸಿದ್ದಾಯಿತು. ಎಲ್ಲೂ ಏನೇನೂ ಸಿಗದಿರುವಂತಹ ನಿಟ್ಟಿನಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ಎಲ್ಲೆಲ್ಲಿ ಜಾಗವನ್ನು ತೋರಿಸಿದ್ದ, ಈತನ ಹಿಂದೆ ಯಾರಿದ್ದಾರೆ ಏನು ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಠಾಣೆಗೆ ಮೊಹಂತಿ ಭೇಟಿಯನ್ನ ನೀಡಲಿದ್ದಾರೆ. ಮಾಸ್ಕ್ ಮ್ಯಾನ್ನ ವಿಚಾರಣೆಯನ್ನು ನಡೆಸಲಿದ್ದಾರೆ ಮೊಹಂತಿ ನೇರವಾಗಿ. ಸದ್ಯ ಮಂಗಳೂರಿನಲ್ಲಿರುವಂತಹ ಪ್ರಣಬ್ ಮೊಹಂತಿ ಠಾಣೆಗೆ ಆಗಮಿಸಿ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಲಿರುವಂತಹ ಮೊಹಂತಿ ನಿನ್ನೆ ತಡರಾತ್ರಿ 9 ಗಂಟೆವರೆಗೂ ಕೂಡ ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಲಾಗಿದೆ. ಮಾಸ್ಕ್ ಮ್ಯಾನ್ ವಿಚಾರಣೆ, ಆತನ ವಿಡಿಯೋ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಆತ ಏನೇನು ಹೇಳಿದ್ದಾನೆ ಎಸ್ಐಟಿ ಟೀಮ್ ಮುಂದೆ ಆ ಯಾವ ವಿಚಾರಗಳನ್ನು ಕೂಡ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಒಂದೊಂದೇ ಮಾಹಿತಿಗಳನ್ನು ಆತನಿಂದ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇದೆ. ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಒಂದು ಕಡೆ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸುದೀರ್ಘವಾದಂತಹ ವಿಚಾರಣೆ ಇದು, ವಿಡಿಯೋ ಕೂಡ ದಾಖಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ಕಡೆ ಮಟ್ಟಣ್ಣನವರ ಮೇಲೆ ಈಗ FIR ಕೂಡ ದಾಖಲಾಗಿರುವಂತದ್ದು. ಸದ್ಯದ ಬೆಳವಣಿಗೆಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ? ಶಕುಂತಲಾ, ಒಂದು ಕಡೆ SIT ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆಯನ್ನ ಒಳಪಡಿಸಿರುವಂಥದ್ದು. ಏನು SIT SP ಜಿತೇಂದ್ರ ಕುಮಾರ್ ದಯಾಮ ಅವರು ಏನು ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಂಥದ್ದು. ಸದ್ಯಕ್ಕೆ ಇವತ್ತು ಆ ವಿಚಾರಣೆ ಮುಂದುವರೆದಿದೆ. ಏನು SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರು ಕೂಡ ಮಂಗಳೂರಿನಲ್ಲೇ ಇರುವಂಥದ್ದು. ಇಲ್ಲಿಗೂ ಬರುವಂಥ ಸಾಧ್ಯತೆಗಳು ಇದೆ. ಇವತ್ತು ಕೂಡ ಇಡೀ ದಿನ ಮಾಸ್ಕ್ ಮ್ಯಾನ್ನ ವಿಚಾರಣೆ ಕಂಟಿನ್ಯೂ ಆಗುತ್ತೆ. ಸಾಕಷ್ಟು ವಿಚಾರಗಳಲ್ಲಿ ಅಂದರೆ ಏನು ಆತ ಕೆಲವೊಂದು ವಿಚಾರಗಳನ್ನು ಹೇಳಿದ್ದ, ಮತ್ತೆ ಉತ್ಕಲನ ಮಾಡಬೇಕು ಅಂತ ಹೇಳಿದ್ದ, ಮತ್ತೆ ಆ ಒಂದು ಆಗದಂತಹ ಪಾಯಿಂಟ್ 17 ಪಾಯಿಂಟ್ಗಳೇನಿದೆ ಆ ಪಾಯಿಂಟ್ಗಳಲ್ಲಿ ಯಾವ್ಯಾವುದು ಸಿಕ್ಕಿದೆ, ಏನೇನು ಆಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ, ಮತ್ತೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನೇನು ಸಾಕ್ಷ್ಯ ಸಿಕ್ತು ಇವನ್ನೆಲ್ಲವನ್ನು ಕೂಡ ತಾಳೆ ಹಾಕಿದ, ಅದನ್ನ ರೆಕಾರ್ಡ್ ಮಾಡೋ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡನ್ನು ಮಾಡಿ ಆತನ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾ ಇರೋದು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿನ್ನೆ ಏನು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧಿಸಿದ್ರು. ಆ ಬಂಧಿಸಲಿಕ್ಕೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸರು ಅವರ ಮನೆಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಬಂಧಿಸಲಿಕ್ಕೆ ಹೋದಂಥ ಪೊಲೀಸರಿಗೆ ಆರಂಭಿಕ ಹಂತದಲ್ಲಿ ಅಡ್ಡಿಪಡಿಸಲಾಯಿತು. ಅಂದರೆ ಏನು ಒಂದು ಇಲ್ಲಿಗಲ್ ಆಗಿ ಇವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಅಡ್ವೊಕೇಟ್ಗಳು, ಜಯಂತ್ ಟಿ ಸೇರಿದಂತೆ ಸಾಕಷ್ಟು ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಹೇಳಿದ್ರು. ನಾವೇ ವಿಚಾರಣೆಗೆ ಕರ್ಕೊಂಡು ಬರ್ತೀವಿ ಅಂತ ಕೂಡ ಪೊಲೀಸರಿಗೆ ಹೇಳಿದ್ರು. ಸೊ ಇದನ್ನೆಲ್ಲವನ್ನು ಕೂಡ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಏನು ಬ್ರಹ್ಮಾವರ PSI ಬಂದು ದೂರನ್ನ ನೀಡಿದ್ದಾರೆ. ಸೊ ಅದರ FIR ಕೂಡ ಈಗ ಆಗ್ತಾ ಇರುವಂಥದ್ದು. ಈಗ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಇವರ 3 ಜನ ಸೇರಿದಂತೆ ಇನ್ನೂ ಸಾಕಷ್ಟು ಜನರು ಏನು ಅಲ್ಲಿ ನಿನ್ನೆ ಎಲ್ಲ ಹುಡುಗರೆಲ್ಲರೂ ಇದ್ರು, ಸಾಕಷ್ಟು ಜನರು ಅಲ್ಲಿದ್ರು, ಎಲ್ಲರ ಮೇಲೆ ಈಗ FIR ಆಗಿರುವಂಥದ್ದು. ಸೊ FIR ಆಗಿ ಅವರು ಈಗ FIR ಆಗಿದೆ. ಸೊ ಸದ್ಯಕ್ಕೆ ಅದು ನಾನ್ ಬೇಲಬಲ್ ಕೇಸ್ ಆಗಿರೋದ್ರಿಂದ ಈಗ ಗಿರೀಶ್ ಮಟ್ಟಣ್ಣನವರು ಕೂಡ ಉಜಿರೆ ಈ ಭಾಗದಲ್ಲೇ ಇರೋದ್ರಿಂದ ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ನಡೆಯುತ್ತೆ, ಏನು ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಕುಂತಲಾ, ಧನ್ಯವಾದ ಪೃಥ್ವಿ ತಮ್ಮ ಅಪ್ಡೇಟ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH